ಗುಡ್ ಮಾರ್ನಿಂಗ್ ಗೈಸ್, ಇದು 7ನೇ ದಿನದ ವ್ಲಾಗು. ಗೈಸ್ ಏನಂತಂದರೆ, ಬೆಳಗ್ಗೆ ಎದ್ದು ರೆಡಿಯಾಗೋಕ್ಕಿಂತ ಮುಂಚೆ ನಾವು ಹೊಳೆ ದಾಟಬೇಕು. ಹೊಳೆ ದಾಟಬೇಕಾದ್ರೆ ತುಂಬ ರಶ್ ಇದ್ದಾರೆ ಗೈಸ್. ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಗೈಸ್. ಇಷ್ಟು ಜನ ದಾಟ್ಕೊಂಡು ನಾವು ಹೊಳೆ ದಾಟಬೇಕು. ಬಟ್ ಗೈಸ್, ನಾವು ಆದರೆ ಈ ತಪ್ಪು ಮಾಡಲ್ಲ. ನಾವು ನಾರ್ಮಲ್ ರೂಟಲ್ಲಿ ಹೋಗ್ತೀವಿ. ಅಂದರೆ ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಅಂದರೆ ಯಾವ ಥರ ಅಂತ ಅಂದರೆ, ಬೇರೆ ಜಾಗದಲ್ಲಿ ಅಂದರೆ ನಾವು ನುಕ್ಕೋಬತ್ತೀವಿ ಸ್ಟಾರ್ಟಿಂಗ್ಗೆ. ಗೈಸ್ ರೆಡಿಯಾಗಿ ತೋರಿಸ್ತೀನಿ ನೋಡಿ. ಗೈಸ್ ಇವಾಗ ಅಲ್ಲಿಸ್ತಾ ಇದ್ದೀನಿ. ಅಲ್ಲಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಹಾಯ್ ಗೈಸ್, ಸ್ನಾನ ಮಾಡಿ ಮುಗೀತು. ಹಂಗೆ ಜರ್ಸಿ ಹಾಕೋ. ಇವಾಗ ಏನಿದ್ರು ನಮ್ಮದು ಹೋಗೋದಷ್ಟೇ ಕೆಲಸ. ಹೋಗಿ ಟಿಫನ್ ಮಾಡಿಕೊಂಡು ಹೋಗ್ಬೇಕು ನಡ್ಕೊಂಡು. ನಾವೊಂದು 12-12:30 ನಡೀತೀವಿ ಗೈಸ್. ಆಮೇಲೆ ಮಾಮೂಲಿ ಇಷ್ಟೇ, ಬಿಸಿಲು ಟೈಮಲ್ಲಿ ನಡೆಯೋಕ್ಕಾಗಲ್ಲ ಗೈಸ್. ಅದಕ್ಕೆ ಸ್ಟೇ ಮಾಡಿಕೊಂಡು ಅಲ್ಲೇ ಇರ್ತೀವಿ. ಅದು ತೋರಿಸ್ತೀವಿ ಗೈಸ್. ಇವನು ಇವಾಗ ಶರ್ಟ್ ಹಾಕೋತಾನೆ. ಮತ್ತೆ ನಮ್ಮ ಜರ್ನಿ ಸ್ಟಾರ್ಟು ಡೇ 2ಗೆ. ಇವಾಗ ಹೋಗ್ತಾ ಇರೋದೇ ಸೀದಾ. ಹೋಗ್ತಾ ಹಂಗೆ ಅಲ್ಲೆಲ್ಲರೂ ಹಾಕೋಣ ಬಿಡು. ಯಾವುದು ಅದು ಆರಾಮಾಗಿ ಒಣಗ್ತದೆ. ಅದು ಅಷ್ಟೇ, ನೀರು ಬಿದ್ದು ಒಂದಿನ 5 ನಿಮಿಷ ಹೋಯ್ತು. ಈಗ ಒಣಗೆ ಹೋಗೋದು ಒಣಗಟ್ಟದಲ್ಲ. ಗೈಸ್ ಹೆವಿ ಚಳಿ ಆಗ್ತೈತೆ ನನಗಂತೂ. ಇವಾಗ ಬೇಕಾದ್ರೆ ಮಾಡ್ಕೋಬೇಕಲ್ಲ. ಆಲ್ರೆಡಿ ಹೋಗ್ತಾ ಇದ್ದಾರೆ ಗೈಸ್. ತುಂಬ ಇವಾಗ ಸ್ವಲ್ಪ ದೂರ ಬಂದ್ಬಿಡು. ನೆಗಾಡ್ಸ್ಬಾರ್ದು ನೀನು ಮೇಲೆ ಎಲ್ಲ ಕಡೆ. ಇಲ್ಲ, ಇದು ಹೆಗ್ಲ ಮೇಲೆ ಪ್ಯಾಂಟ್ ಹಾಕೊಂಡು ಬತ್ತಾಯಿಸಿದ ಗೈಸ್. ಮುಂದೆ ಹೋಗ್ತಾ ಅಲ್ಲಿ ಟಿಫನ್ ಮಾಡ್ಕೊಂಡು ಮುಂದೆ ಹೋಗಿ ವಿಡಿಯೋ ಮಾಡ್ತೀನಿ ಗೈಸ್. ಆಲ್ರೆಡಿ ಹೊಡ್ತಾ ಇದ್ದೀವಿ ನಡ್ಕೊಂಡು ಗೈಸ್. ಒಂದು ಸ್ಯಾಡ್ ಸ್ಟೋರಿ ಗೈಸ್. ಚಪ್ಪಲಿನೇ ಕದ್ಬಿಡೋರೆ ಗೈಸ್ ಯಾರು. ನೆನ್ನೆ ನೈಟ್ ಬಿಟ್ಟು ಮಲ್ಕೊಂಡಿದ್ದಾಗ ಬೆಳಗ್ಗೆ ಎದ್ದು ನೋಡೋಷ್ಟಲ್ಲಿ ಚಪ್ಪಲಿನೇ ಇಲ್ಲ. ಯಾರು ಎತ್ಕೊಂಡೋಗ್ಬಿಡೋರೆ ಪಾಪಿಸ್ ನನ್ನ ಮಕ್ಕಳು. ಏನೂ ಮಾಡೋಕ್ಕಾಗಲ್ಲ ಗೈಸ್. ಬರೀಗಾಲದಲ್ಲಿ ನಡಿಬೇಕು. ಇಲ್ಲ ಅಲ್ಲಿ ಮುಂದೆಲ್ಲ ಚಪ್ಪಲಿ ತಗೊಂಡು ಸೀದಾ ಮರ ಅಂತ ನಡ್ಕೊ ಹೋಗ್ಬೇಕಷ್ಟೆ ಗೈಸ್. ಇವಾಗ ಫುಲ್ಲು ಬೆಟ್ಟನೇ ಗೈಸ್. 10 ಗಂಟೆ ಎಷ್ಟು ರಿಸ್ಕ್ ಇರುತ್ತೆ ಅಂದರೆ. ಮುಳ್ಳು ಎಲ್ಲನೂ ಐತೆ ಗೈಸ್ ಇಲ್ಲಂತೂ. ನಾನು ನೀರಿಗೆ ಬರಬೇಕಂದ್ರಲ್ಲ ಎರಡು ಕೈಲಿ. ಗೈಸ್ ಮುಳ್ಳು ಚುಚ್ಕೊಬಿಡ್ತೀವಿ ಗೈಸ್ ಫುಲ್ಲು ಗೈಸು. ಏನಂತಂದರೆ ಇವಾಗ ನಡೆಯೋದು ನನಗೂ ರಿಸ್ಕೇ. ಯಾಕಂತಂದರೆ ಮುಳ್ಳುಗಳು ಗೈಸು, ಮುಳ್ಳಿರ್ತದೆ, ಕಲ್ಲು ಗೈಸ್, ನಡೆಯೋಕ್ಕಾಗಲ್ಲ. ಸ್ಲಿಪ್ಪರ್ ಇದ್ದರೆ ನಾವು ನಡ್ಕೊ ಹೋಗ್ಬೋದು. ಬನ್ನಿ ಗೈಸ್ ಮುಂದೆ ಹೋಗೋಣ. ಹೋಗ್ತಾ ಇದು ಮಾಡೋಣ. ಇವರು ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಮುಂದೆ. ಎಲ್ಲರೂ ಚಪ್ಪಲಿ ಐತಾರೆ, ನನ್ನ ಹತ್ರನೇ ಇಲ್ಲ ಗೈಸ್. ನಮ್ಮ ಹುಡುಗರೆಲ್ಲ ನೋಡ್ತಾರೆ ಮಚ್ಚ. ಹಾಂ, ನಮ್ಮ ಹುಡುಗರೆಲ್ಲ ನೋಡ್ತಾರೆ. ನೋಡಲಿ ನಡಿಯ ಮಚ್ಚ. ನೋಡೋಕ್ಕೆ ತಾನೇ ಯೂಟ್ಯೂಬ್ ಬೇಕದು. ನೋಡಿ ಗೈಸ್ ಯಾವ ಥರ. ಬಿಸಿಲು ಭಯಂಕರ. ನೆಟ್ವರ್ಕ್ ಸಿಕ್ತು. ಮೆಸೇಜ್ ಮಾಡೋದು ನನಗೆ ಬಂತೈತೆ. ಮೆಸೇಜ್ ಬಂತು. ಹಾಂ, ದೇವರನ್ನೇ ಮೆಸೇಜ್ ಬಂತು. ಮುಂದೆ ತಿರುಗುಟ್ಟು ಆಯನ್ರಿ. ಮುಂದೆ ತಿರುಗುಟ್ಟು ಆಯನ್ರಿ. ಆಯ್ತು
ಕರ್ಕೊಬರೋಣ ಏನು ಗೊತ್ತೇನ ಮಚ್ಚ, ಏನು ಗೊತ್ತೇನ ಹಿಂಸೆ, ಕರ್ಕೊಬರೋದು ಹೊಡಿಸಲ್ಲ, ಬ್ಯಾಗೆಲ್ಲ ನಾವೇ ಹೊರ್ಬೇಕಲ್ಲ, ಅದೇ ಹಿಂಸೆ. ಹಾಂ, ಬ್ಯಾಗು ಹೊರ್ಬೇಕು, ಅದು ಯಾವ ಗೋಳು ನಮಗೆ. ಇದು ಎತ್ಕೊಬರಕ್ಕೆ ಕಷ್ಟ, ಬಿಸಾಕ್ಬಿಟ್ಟು ಬರ್ತೀವಿ ಬಟ್ಟೆಗಳ್ನ. ಒಂದು ಜೊತೆ ಬಟ್ಟೆ ಐತೆ, ಅದು ಬೆಟ್ಟಕ್ಕೆ ಬೇಕಲ್ಲ. ನಮ್ಮ ವಿಡಿಯೋನ ಸೆಲ್ಫಿ ಹತ್ರ ಎಲ್ಲರೂ ಅವ್ರವ್ರ ಫೋನ್ಗಳ ಎಲ್ಲ ಮನೆ ನಮ್ದಲ್ಲಿ ಅರ್ಧ ಗಂಟೆ ಸಾಕು ಚಾರ್ಜಿಂಗ್ ಆಗೋಕ್ಕೆ. ನಾನು ನಮ್ಮ ಹುಡುಗರು ಗೈಸ್, ನಾವು ಅಂದರೆ ಮಾಮೂಲಿ ಇವಾಗ ಕಾವೇರಿ ಒಳ್ಳೆದು ಚೆಕ್ ಪೋಸ್ಟ್ ಇದೆಯಲ್ಲ ಗೈಸ್, ಅಲ್ಲಿ ಬಂದು ಅಂದರೆ ಇನ್ನೊಂದು 100 ಹೆಜ್ಜೆ ಇದೆ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೇನೇ ಸ್ಟೆಪ್ಪು ಹೋಗ್ಬೇಕಲ್ಲ ಗೈಸ್, ಅಲ್ಲಿಗೆ ಹೋಗಬೇಕು. ಅಂದರೆ ಸಾಗಿಯಾಗಿ ಹೋಗಿ ಸಾಗಿಯಾದಲ್ಲಿ ಆಲ್ಟಾಗಿ ನೈಟ್ ಗಂಟ ಅಲ್ಲಿದ್ದು, ಅಂದರೆ ನೈಟಲ್ಲ, ಒಂದು 5 or 6 o'clock ಗಂಟೆ ಇದ್ದು ತಿರ್ಗಾ ರಿಟರ್ನು ನಾವು ಹೋದರೆ ಎಲ್ಲ ಸ್ಟೇ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೌದಳ್ಳಿ ಆದರೆ ಕೌದಳ್ಳಿ ಆಗ್ಬೋದು, ಇಲ್ಲ ಒಂಟಿ ಮನೆ ಅಂತ ಇದೆ, ಅಲ್ಲಿ 2 ಜಾಗದಲ್ಲಿ ಒಂದು ಜಾಗದಲ್ಲಿ ಆಲ್ಟ್ ಐತೀವಿ ಗೈಸ್. ಹುಡುಗರು ಡಿಸಿಷನ್ ಗೈಸ್, ನಂದಂತ ಗೊತ್ತಿಲ್ಲ. ಹುಡುಗರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಇದು ಮಾಡಬೇಕು. ನಾವು ನಡೆಯೋಕೆ ನಾವು ರೆಡಿ. ನಮ್ಮ ಬ್ರೋ ಹೇಳಬೇಕು, ಮಧು ಬ್ರೋ, ಅವ್ರು ಹೇಳಿದ್ರೆ ನಾವು ಆ ಜಾಗದಲ್ಲೇ ಹೋಗಿ ನಿಮ್ಮ ಅಷ್ಟೇ ಆಗ್ಬೋದು. ಗೈಸ್ ಗೊತ್ತಿಲ್ಲ, ಬನ್ನಿ ನಾವು ಹೋಗೋಣ ಗೈಸ್. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ನಮ್ಗೆ ಸ್ವಲ್ಪ ಸುಸ್ತಾಗುತ್ತೆ ಗೈಸ್. ವೀಡಿಯೋ ಮಾಡಿ ಮಾತಾಡ್ಕೊಂಡು ನಡ್ಕೋದ್ರೆ ಆಗುತ್ತೆ. ಫಾರೆಸ್ಟ್ ಏರಿಯಾ ಇದು, ಆ ರೀಸನ್ಗೆ ಸುಸ್ತಾಗುತ್ತೆ ಗೈಸ್. ಮುಂದೆ ಹೋಗ್ತಾ ಸಿಗ್ತೀನಿ ಬನ್ನಿ ಗೈಸ್. ಕಾಣಿಸ್ತಿದ್ಯಾ ಗೈಸ್, ಚೆಕ್ ಪೋಸ್ಟ್ ಬಂದು ಎಲ್ಲ ಬಿಸಿಲು ಟೈಮ್ ಅಂದ್ಬಿಟ್ಟು ಅಂದ್ವಿ, ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಚೆಕ್ ಪೋಸ್ಟಲ್ಲಿ ಊಟ ಕೊಡ್ತಾರೆ ಗೈಸ್. ನನಗೆ ಇವಾಗ ಊಟ ಮಾಡೋಕೆ ಮೂಡಿಲ್ಲ. ಹೊಟ್ಟೆ ಹಸಿದ್ದಿಲ್ಲ ನನಗಂತೂ. ನಂಗೆ ಆಲ್ರೆಡಿ ಸೈಡಿಸೇ ನನಗೆ ಹೊಟ್ಟೆ ತುಂಬ ಹೋಗೈತೆ ಗೈಸ್. ಕಲ್ಲಂಗಡಿನಂತೆ ಮಜ್ಜಿಗೆ ಅಂತೆ, ಅದೇ ನಂಗೆ ಫುಲ್ ಇದಾಗ್ಬಿಟ್ಟೈತೆ. ಇನ್ನೇ ಗೈಸ್ ವಾಟ್ರ್ ಕೊಡ್ತವ್ರೆ, ಒಂದು ವಾಟ್ರ್ ಬಾಟ್ಲು ಇಟ್ಕೊಂಡು ಗೈಸ್ ಆಲ್ರೆಡಿ ಇಲ್ಲ ಅವರೇ. ಗೈಸ್ ಆಲ್ರೆಡಿ ಸಾಗಿ ಬಂದು ಅಂದರೆ ರೆಸ್ಟ್ ಮಾಡೋಕ್ಕೆ ಜಾಗ ಹುಡುಕ್ತಾಯಿದ್ದೀವಿ. ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಗೈಸ್, ಹುಡುಕ್ತಾಯಿದ್ದೀವಿ. ಸಾಗ್ಯದಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಹಾಂ, ಇವಾಗ ಬಂದರೆ ತಾಳ್ಬೇಟಕ್ಕೆ ನಾವೆಲ್ಲ ಐತೀವಿ. ಬೆಳಗಿನ ಜಾವ ಇಲ್ಲ ಇದು. ಇವಾಗ ಹೋಗೋಷ್ಟಲ್ಲ 11 ಕೌದಳ್ಳಿಯಿಂದ ನಡೆಯೋಕ್ಕೆ ಏನು 2 ವರ್ಷಕ್ಕೆ ಬೆಳಗಿನ ಜಾವನೇ ಬಿಡೋದು ನಾವಲ್ಲಿ.
ಮಿನಿಮಮ್ ಅಂದ್ರೆ ಒಂದು 12 ಗಂಟೆ ಬೇಕು ಹೋಗೋಕ್ಕೆ. ಬೆಳಗ್ಗೆ ಜಾವ ಕಡಿತಾರ ಅವರು. ಯಾವನ್ ಗೊತ್ತು, ಮುಖನೇ ನೋಡಿಲ್ಲ ನಾನು. ಹಾಂ ಯಾವನ್ ಹೋಯ್ತದಲ್ಲ ಸರ್ ಜಿಯೋ ಮಾಡಬೇಡ ವಿಡಿಯೋ ಮಾಡ್ತೇನೆ. ಏನೋ ಸಮಸ್ಯೆ ಆಗಿದೆ, ಏನೋ ಸಮಸ್ಯೆ ಆಗಿದೆ, ಒಂದು ಸಮಸ್ಯೆ ಅದು. ಅವನ ಎದುರುಗಡೆ ಮಾಡಿದ್ಮೇಲೆ ಬಿಸಿಲೇ ಇಲ್ಲ ಅಂತ ನಾವು ಬಡ್ಡಿ ಮಗ ಗೈಸ್. ಚಪ್ಪಲೆ ಕೊಡೋಂದ್ರೆ 9 ಇಂಚ್ ಕೊಟ್ಬಿಡೋನೆ, 10 ಇಂಚ್ ಕೊಡು ಅಂದರೆ ಲೂಸ್ ಆಯ್ತದಂತ. ಲವ್ ಮಚ್ಚಲ್ಲ, ನಂಗೆ ಲೂಸು ಆಯ್ತಿಲ್ಲ, ಏನೂ ಆಯ್ತಿಲ್ಲ. ಲವ್ ಸ್ವಲ್ಪ ಹೊತ್ತು ಓಡಾಡೋ, ಇವಾಗೇನು ಕೈಯೆಲ್ಲ ಹಾಕ್ಬಿಟ್ಟು ಲವ್ ಮಚ್ಚ ಎಲ್ಲ ಸೆಟ್ಲ್ ಡೌನ್ ಆಗಿ ಹೊರ್ಕೊಣ ಅಲ್ಲಿ. ಬಿಸಿಲು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ದು ಏನು ಇಲ್ಲ ನಮಗೆ ಬಂದಿದ್ದು ನಾವು. ಕಲ್ಲಂಗಡಿ ಬೇಕೇನ್ರ? ಕಲ್ಲಂಗಡಿ ಬೇಡಪ್ಪ, ಮೂಸಂಬಿ ಐತೆ. ಹೌದು, ಮತ್ತೆ ಸೈಡ್ ಸಹ ತಗೊಳ್ಳಿವಲ್ಲ. ಮೂಸಂಬಿ ನನಗಾಗಲ್ಲ, ಅವ್ರವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಕಲ್ಲಂಗಡಿ ಇಸ್ಕೋ. ಅಲ್ಲೇ ಕೇಳಿ ಕೊಡ್ತಾರೆ. ಹ್ಞೂ ಇಲ್ಲಿ ಬಂದು ಅನ್ನೋಕೆ ನಾವೇನು ಬಿಡುವ. ಆಯ್ತು ಫೈನಲಿ ಬಂದು ಸಾಗಿ ಹತ್ರ ಹಾಲ್ಟ್ ಹಾಕಿದ್ದೀವಿ. ರೆಸ್ಟ್ ಮಾಡಿಕೊಂಡು ಮುಂದೆ ನಾವು ಹೋಗ್ಬೇಕಾರೆ ವೀಡಿಯೋ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡು ಮುಂದೆ ನಿಮ್ಗೆ ಸಿಗ್ತೀನಿ ಗೈಸ್. ನಮ್ಮ ಜರ್ನಿ ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಟೈಮ್ ಬಂದು 4:15. ಇವಾಗ ಹೋಗಿ ನಾವು ಊಟ ಮಾಡಬೇಕು. ಮಧ್ಯಾಹ್ನದ ಊಟ ಮಾಡಿಲ್ಲ. ನಾವಿನ್ನು 7 ಗಂಟೆಗೆ ಊಟ ಮಾಡೋಕ್ಕಾಗೋದು. ಇನ್ನು ಮುಂದೆ ಏನಾದ್ರು ಸಿಕ್ಕಿದ್ರೆ ಅದು ಇದು ತಿನ್ಕೊಂಡು ಹೋಗಿ ಮುಂದೆ ಅಲ್ಲಿ ಹೋಗಿ 7:30 ಅಷ್ಟು, ನಾವು ಒಂದು 6:30 7 ಗಂಟೆ ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮುಂದೆ ಏನೇನಾದರೂ ಕೌದಳ್ಳಿಗೆ ಹೋಗುತ್ತೆ. ಬನ್ನಿ ಗೈಸ್ ಹೋಗೋಣ. ಎಲ್ಲಿದ್ರಿ? ಹೆಂಗ್ ಸ್ವಾಮಿ ಇದು? ಯಾಕೆ ನಂದೇ ಗೈಸ್ ಜಸ್ಟ್ ಇವಾಗ ಊಟ ಮಾಡ್ದೋ ಲೈಟಾಗೆ. ಮುಂದೆ ತಿರ್ಗಾ ಹೋಗ್ತಾ ಇದ್ದೀವಿ. ಸ್ಟಾಪ್ ಕೊಟ್ಟಿದ್ರು, ಮೊಸರನ್ನ ಆಯಿತು. ಮೊಸರನ್ನ ಅಂತ ಅಂದ್ಬಿಟ್ಟೆ ತಿಂದಿದ್ದು. ಸ್ವಲ್ಪ ತಿನ್ಕೊಂಡು ಮುಂದೆ ಅವಾಗ ಹೋಗ್ತಾ ಇದ್ದೀವಿ ಗೈಸ್. 4 ಜನ ಇದ್ದೀವಿ. ಇನ್ನೊಬ್ರು ಹಿಂದೆ ಅಲ್ಲೇ ಅವ್ರು ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಂದೇ ಸಲ ಬೆಡ್ದಲ್ಲೇ ಸಿಗ್ಬೋದು. ತಾಳ್ಬೆಡ್ದಲ್ಲಿ ಸಿಗ್ತಾರೆ. ತಾಳ್ಬೆಡ್ದಲ್ಲ ಒಂದು ಡೇ ಅಲ್ಲೇ ಇರ್ತೀವಲ್ಲ, ಅಲ್ಲಿ ಸಿಗ್ತಾರೆ ಗೈಸ್. ಬನ್ನಿ ಹೋಗೋಣ ಮುಂದೆ. ಆದ್ರೂ ಮುಂದೆದು ಐಸ್ ನಾವು ರೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ನಡೀತಾನೆ ಇದ್ರು ಜನ ಇಲ್ಲಿ. ಪ್ರತಿ ಮಿನಿಟ್ ಕೂಡ ಜನ ಹೋಗ್ತಾನೆ ಇದ್ರು ಇಲ್ಲಿಂದ. ಅಪ್ಲೋಡ್ ಮಾಡೋಕ್ಕಾಯ್ತದ? ಸೆಂಡ್ ಮಾಡೋಕ್ಕಾಯ್ತದ ವೀಡಿಯೋನ? ಎಡಿಟ್ ಮಾಡಿಬಿಟ್ಟು ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ ನೋಡಿ ಯೂಟ್ಯೂಬ್ಗೆ. ಗೈಸ್ ಚಾರ್ಜಿಂಗು ಇಲ್ಲ ಫೋನಲ್ಲಿ. ಎಷ್ಟಾಯಿದೆ ಅಂದರೆ 15 ಇರಬೇಕು. ಮುಂದೆ ಹೋಗ್ತಾ ಇದ್ದಾರೆ. ಮನೆ ಸಿಕ್ಕಿದ್ರೆ ಕೌದಳ್ಳಿಲಿ ಹೋಗಿ ಅಲ್ಲೇನೋ ಚಾರ್ಜಿಂಗ್ ಹಾಕೊಳ್ಳೋಣ. ಇಲ್ಲಾಂದರೆ ನಾರ್ಮಲ್ ಹೋಗೋದೆ ಸೀದಾ. ಪವರ್ ಬ್ಯಾಂಕಲ್ಲಿ ಇನ್ನೂ 75% ಇನ್ನೂ ಐತೆ. ಅದು ಇವತ್ತೊಂದು ದಿನಕ್ಕೆ ಬರುತ್ತೆ. ಮತ್ತೆ ಚಾರ್ಜರ್ ಹಾಕ್ಕೊಂಡಿದ್ದೆ ಗೈಸು. ಅಂದರೆ ನಡೀದು ವೀಡಿಯೋ ಮಾಡಬೇಕಲ್ಲ, ಪವರ್ ಬ್ಯಾಂಕ್ ಎತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೈಸ್ ಅವಾಗಿಂದ ಫೈನ್ ಬಂತು ದುಡ್ಡು. ನೋಡು ಗೈಸ್, ದುಡ್ಡು ಬಂದಂತ ಗೈಸ್ ಅವನಿಗೆ. ತಮ್ಮ ಟಮಟೆ ಹೊಡಿಯಲ್ಲ ತಮ್ಮ, ಹೊಡಿಯಲ್ಲೇನಾ? ಹಾಂ
ಕಡ್ಡಿ ಕೊಡ ಹಂಗೆ ಬೇಡ ಕಡ್ಡಿ ಕೊಡ್ಬೇಡ ನಡಿ. ಐಸ್ ನನಗೆ ಕೈ ನೋವು ಬರ್ತೈತೆ, ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ. ಆನ್ ಮಾಡ್ಕೊಂಡಿದ್ವಿ, ಫ್ರಂಟ್ ಅಲ್ಲ ಬ್ಯಾಕ್ ವಿಡಿಯೋ ಮಾಡ್ತಿರೋದು. ಇಷ್ಟು ಟೈಮ್ ಆಯ್ತು ಗೈಸ್. ಇವತ್ತಿನ ರೆಸ್ಟ್ ಮಾಡಬೇಕು. ಟ್ರಾವೆಲ್ ಮಾಡಬೇಕು. ಒಂದು ಅರ್ಧ ಗಂಟೆ ಕುತ್ಕೊಳ್ಳೋ ಅಂತ ಕುತ್ಕೊಂಡಿದ್ವಿ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ತಿರ್ಗಾ ವೀಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್.